ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶ್ರೀ ಕಮ್ಮನಹಳ್ಳಿ ಅನಂತಗೌಡ ಜೆಡಿಎಸ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಕಮ್ಮನಹಳ್ಳಿ ಅನಂತಗೌಡ ಅಧ್ಯಕ್ಷರು ಜೆಡಿಎಸ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಮಹಾನ್ ದೈವ ಭಕ್ತರು, ಅನ್ನದಾಸೋಹಿ, ಕೊಡುಗೈ ದಾನಿ, ದೈವಾತ್ಮ ಸಂಭೂತರು. ಇವರು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ದೊಡ್ಡ ಕಮ್ಮನಹಳ್ಳಿಯಲ್ಲಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ರೈತರಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಬೆಳೆದ ಮಹಾನ್ ದೈವ ಭಕ್ತರು. ಕಮ್ಮನಹಳ್ಳಿ ಅನಂತಗೌಡ ಅವರು ದೇವರ ಕಾರ್ಯಕ್ರಮಗಳನ್ನ ಮಾಡೋ ಮೂಲಕ ಅನ್ನದಾಸೋಹ ಮಾಡ್ತಾರೆ. ಇವರು ಜನಸೇವೆಗೆ ತಮ್ಮ ಸಂಪಾದನೆಯ ನಿವೇಶನ ಮಾರಿದ ಪುಣ್ಯಾತ್ಮ. 25 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ರೈತರ ಪ್ರತಿನಿಧಿಯಾಗಿ ನಿರಂತರ ಸೇವೆ ಮಾಡುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಏನು ಈ ಶುಭ ಸಂಜೆ, ಈ ಶುಭ ಸಂಜೆಯಲ್ಲಿ ವೀರ ಕನ್ನಡಿಗ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಜಿ ನ್ಯೂಸ್ ಕನ್ನಡ ಅವರಿಂದ ನನಗೊಂದು ಕರೆ ಬರುತ್ತೆ. ಎಲ್ಲೋ ಒಂದು ಕಡೆ ನಾವು ಅಳಿಲು ಸೇವೆ ಅನ್ನೋದು ಎಲ್ಲೋ ಒಂದು ಕಣ್ಣಿಗೆ ಕಾಣದೆ ಅನ್ನೋಂಥ ಅಳಿಲು ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡುತ್ತಾ, ನಾನು ಒಬ್ಬ ಕೃಷಿ ಕುಟುಂಬದಲ್ಲಿ ಜನಿಸಿರ್ತೀನಿ, ಬಡ ಕುಟುಂಬದಲ್ಲೂ ಹುಟ್ಟಿರ್ತೀನಿ. ಈ ಒಂದು ಆತ್ಮವಿಶ್ವಾಸದಲ್ಲಿ ನನ್ನ ಕೈಯಲ್ಲಿ ಆದಂಥ ಒಂದು ಕೊಡುಗೆ ಸಮಾಜದಲ್ಲಿ ಆಗಬೇಕಂತ ಒಳ್ಳೆಯ ಕೆಲಸಗಳಿಗೆ ನನ್ನ ಕಡೆಯಿಂದ ಏನಾಗಬೇಕೋ ಅದು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಾಹಿನಿ ನನ್ನನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಬಂದು ನಿಮ್ಮ ಸೇವೆ ಬಲು ದೊಡ್ಡದು, ಮುಂದೆ ಹೀಗೆ ಒಂದು ಸೇವೆ ನಡ್ಕೊಂಡು ಹೋಗಲಿ, ನಿರಂತರ ಸೇವೆ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ವೇದಿಕೆ ಬರಮಾಡಿಕೊಂಡು ಇವತ್ತು ವೀರ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ನಾನು ಇವತ್ತು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರ ಸನ್ನಿಧಿಯಲ್ಲಿ ನಾವು ಸ್ವೀಕಾರ ಮಾಡೋದು ಇದೆಯಲ್ಲ, ಅದು ಬಲು ದೊಡ್ಡದು ಅನ್ನೋದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಇವತ್ತು ನಿಮ್ಮ ಶ್ರಮ ಹಾಗೂ ಒಂದು ಸಾಧನೆಯನ್ನು ಗುರುತಿಸಿ ಜಿ ಕನ್ನಡ ನ್ಯೂಸ್ನಿಂದ ನಿಮಗೆ ವೀರ ಕನ್ನಡಿಗ ಅವಾರ್ಡ್ ಸಿಕ್ಕಿದೆ ಈಗಾಗಲೇ. ಹೇಗೆ ಅನಿಸ್ತಾ ಇದೆ ಈ ಕ್ಷಣ? ಏನು ಇವತ್ತು ನಮ್ಮ ಜಿ ವಾಹಿನಿಯ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬರಮಾಡಿಕೊಂಡು ಇವತ್ತು ನಮಗೆ ವೀರ ಕನ್ನಡಿಗ ಒಂದು ಪ್ರಶಸ್ತಿನ ನಮಗೇನು ಕೊಡ್ತಾ ಇದ್ದಾರೆ, ಅದರಲ್ಲೂ ನಾವು ಮಾಡಿರೋಂಥ ಸೇವೆ ಒಂದು ಗುರುತಿಸಿ, ಅಂದರೆ ನಾವು ಒಂದು ಸಮಾಜದಲ್ಲಿ ಬಡ ಜನರಿಗೆ ನಮ್ಮ ಕೈಲಾದಂಥ ಸಹಾಯಗಳು, ಒಂದು ಕೊರೋನಾ ಟೈಮ್ ಅಂತ ಬಂದಂಥ ಸಂದರ್ಭದಲ್ಲಿ 2 ತಿಂಗಳು ಸಮೇತ ನಮ್ಮ ಒಂದು ಸೇವೆ ದಿನನಿತ್ಯನೂ ಸೇವೆ ಮಾಡಿದಂಥ ಸಂದರ್ಭ ಇವತ್ತು ನಮ್ಮ ಅಂಥ ಒಂದು ಕೆಲಸಗಳನ್ನ ಇವತ್ತು ಗುರುತಿಸಿ ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಅವಾರ್ಡ್ ಕೊಡೋಂಥ ಸಂದರ್ಭ ಬಂದಿದೆ. ಹಾಗೆ
ನಾನು ಒಬ್ಬ ಬಡ ಕುಟುಂಬದಲ್ಲಿ ಕೃಷಿ ಕುಟುಂಬದಲ್ಲಿ ಹುಟ್ಟು ಬಂದಂಥ ವ್ಯಕ್ತಿ. ನಾವು ಏನಾದರೂ ಮಾಡಿದ್ರೆ ಇವತ್ತು ಎಂಥ ಸಣ್ಣ ಪುಟ್ಟದ ಮಾಡ್ಕೊಂಬಂದಿದ್ವಿ, ಎಲೆ ಮರದ ಕಾಯ್ತಿ ರೀತಿ ಒಂದು ಸಮಾಜ ಸೇವೆ ಮಾಡ್ಕೊಂಬಂದಿದ್ವಿ. ಇವತ್ತು ನೀವು ಕೊಟ್ಟಿರುವಂಥ ಅವಾರ್ಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಂದು ದೊಡ್ಡ ಸೇವೆಗಳ ಮಾಡೋ ಒಂದು ಹುಮ್ಮಸ್ಸು ಬರ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಈ ಒಂದು ವಾಹಿನಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗಿನ ಯುವ ಜನತೆಗೆ ಏನು ಹೇಳ್ತೀರಾ ಸರ್? ಏನು ಯುವ ಜನತೆಗೆ, ಎಷ್ಟೋ ಜನಕ್ಕೆ ಹಣಕಾಸು ಎಲ್ಲ ವ್ಯವಸ್ಥೆ ಇರುತ್ತೆ, ಯಾರು ಸಮಾಜದಲ್ಲಿ ಸೇವೆ ಮಾಡೋದು ನಾವು ನೋಡ್ತಾ ಇರ್ತೀವಿ, ಅತಿ ವಿರಳ. ಅದರಲ್ಲೂ ನಾವು ಹೇಳೋದೇನೆಂದರೆ, ಇವತ್ತು ಒಂದು ಯುವಕರಿಗೆ ಒಂದು ಸಮಾಜದಲ್ಲಿ ನಾವು 100 ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ಒಂದು 10 ರೂಪಾಯಿ ಆದರೂ ಕಡೆ ಪಕ್ಷ ಒಂದಷ್ಟು ಜನಸೇವೆಗೆ ಮುಡುಪಾಗಿ ಇಡಲಿ ಅನ್ನೋದು ಇವತ್ತು ಯುವ ಜನತೆಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು.